ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೌಶಿಕ್ ಶೆಟ್ಟಿ ಮಾತಾಡ್ತಾ ಇರೋದು. ಇವತ್ತಿನ ಬಗ್ಗೆ ಸ್ವಾಗತ. ಇವತ್ತು ನಾನು ಎಲ್ಲೋ ಹೊರಗಡೆ ಹೋಗಲ್ಲ. ನಮ್ಮ ಫ್ರೆಂಡ್ ಬೀದ್ನಲ್ಲ, ನನಗೆ ಆ್ಯಕ್ಸಿಡೆಂಟ್ ಆಗಿತ್ತು. ಅದಕ್ಕೆ ಅವ್ರ ಮನೆಗೆ ಹೋಗಿ ನೋಡ್ಕೊಂಡು ಬರ್ತಿದ್ದೀನಿ. ಸೊ ಓಕೆ, ಈಗ ಅವ್ರ ಮನೆ ಹತ್ರ ಬರ್ತಿದ್ದೀನಿ. ನ್ಯೂಸ್ ಪೇಪರ್ ತರೋಕ್ಕೆ ₹100 kg ಹೇಳ್ತಾನೆ. ಅದಕ್ಕೆ ಸುಮ್ಮನೆ ಆದ. ಮನೆಯಲ್ಲಿ ಎಷ್ಟೊತ್ತು ಮಾಡ್ತಾನೆ ನೋಡ್ರಿ ತೆಗಿಯೋಕ್ಕೆ. ಯಾರವ್ರ ಬೆಳಿಗ್ಗೆ ಹೋಮ್ ಟೂರ್ ಮಾಡೋಣ ಇವ್ರ ಮನೇನ? ಅಲ್ಲ, ಬೆಳಿಗ್ಗೆನೆ 2 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಆನ್ ಮಾಡ್ಕೊಬತ್ತಿ ಬಂದ್ಬಿಟ್ಟು ಅವ್ನಿಗೆ ಬ್ಲಾಗ್ ಮಾಡಕ್ಕೆ. ಬ್ಲಾಗ್ 2 ಮೆಗಾಪಿಕ್ಸೆಲ್ 12 ಮೆಗಾಪಿಕ್ಸೆಲ್ 12 ಕನ್ನಡದಲ್ಲಿ 12. ನಾವು ಕನ್ನಡದವ್ರಲ್ಲ, ಅದಕ್ಕೆ ನಾನು ಕನ್ನಡದಲ್ಲಿ ಹೇಳಿದ್ದು 12 ಅಂತ. ₹100 ಹೇಳ್ದಾಕೋಣ ಕೆಜಿನ. ಕೆಜಿ ₹100. ಅವಾಗಲೇ ತಿಗ ಮುಚ್ಕೊಂಡು ಬೇಕಂದ್ರೆ ಬೇರೆಯವ್ರ ಹತ್ರ ಮನೆಗೆ ಹೋಗಿ ಇಸ್ಕೊ ಬರ್ತೀನಿ ನಾನು. ಜಪ್ನಾ ನನ್ನ ಮಗ ಇವನು. ಏನ್ ₹100 ಕೊಟ್ಬಿಟ್ಟು ₹30 ಅಂದ. ಚೇಂಜ್ ಇರಲಿಲ್ಲ, ಅದಕ್ಕೆ ಸುಮ್ಮನೆ ಬಂದೆ. ಬೇವರ್ಸಿ ನನ್ನ ಮನೇಲಿ ಗುಜ್ರಿ ಅವನ ಹತ್ರ ಇರು ಅವನು 20 ಅಂಕಲ್ ಇಷ್ಟೇ ಕೊಟ್ಟಿದ್ದವನು. 1 kg ಇರ್ಲಿಲ್ಲ. ಸಾಕು ಸರಿನಾ? ₹20 ಕೊಡ್ತೀನಿ ಕೊಡಿ ಅಂಕಲ್ ಅಂದ್ರೆ ಇಲ್ಲಪ್ಪ ಬರಲ್ಲ ಅಂತ ಹೇಳ್ತಾನೆ. 1 kgನೇ ₹30 ಅಂತೆ. 1 kgನೇ ತಗೊಂತ ಇದ್ದೆ ನಾನು ಸುಮ್ನೆ. ಸರಿ ಬಾ. ಏನಕ್ಕೆ ಬಾಕ್ಲಾಗ್ತಾ ಇದೆಯಾ? ಅಲ್ಲಿ ಬಾಕ್ಲಾಕಿದೆಯಲ್ಲ. ಹೊಗೆ ಬಿಟ್ಟಿದ್ನಲ್ಲ, ಹೊಗೆ ರೂಮಲ್ಲಿ ಮಾತ್ರ ಇರಲಿ ಅಂದ್ಬಿಟ್ಟು ಹಂಗೆ ನೋಡಿ ಗಾಯ್ಸ್. ಇವೊಂದು ಫುಲ್ಲು ಹೋಮ್ ಟೂರ್ ಮಾಡ್ತೀನಿ. ಒಂದು 10 ನಿಮಿಷ ಎಲ್ಲ ಅರೇಂಜ್ ಮಾಡ್ಕೊಂಡು. ಈಗ ನೀವು ನೋಡ್ದಿಲ್ದಿರ ನೋಟೆಲ್ಲ ನೋಡ್ತೀರಾ ಇಲ್ಲಿ. ಅಭಿ ಹತ್ರ ಯಾವ್ದು ದೇಶ ಇದು? ಗೊತ್ತಿಲ್ಲ. ಇದು ₹50 ನೋಟ್ ಇದು ಆ್ಯಕ್ಚುಲಿ. ಭಾರತೀಯ ರಿಸರ್ವ್ ಬ್ಯಾಂಕು ಕಣಲು. ರಿಸರ್ವ್ ಬ್ಯಾಂಕ್ ಇದು. ಇದೊಂದಿದೆ ಅಲ್ಲಿ ನಮ್ಮ ಅಜ್ಜಿ ಮನೆಯಲ್ಲಿ ಹಳೆಯ ನೋಟ್ಗಳು ಬೇಜಾನವೆ. ₹1000 ತೋರ್ಸ. ₹1000 ಫೋಟೋ ಇದೆ. ಎಲ್ಲೈತದು? ಹಾಂ ನೋಡಿ, 2016 ಬ್ಯಾನ್ ಆಗಿರೋದು ಇದು ನೋಟು. ಇವಾಗಲೂ ಇದೆ ಈ ನೋಟು. ತುಂಬ ಹೆವಿ ಇದಾವೆ ನೋಟ್ಗಳು. ಆಮೇಲೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನು ಬೇಕಾದರೂ ಕೇಳಿ ಇವನಿಗೆ ಹೇಳ್ತಾನೆ. ಸ್ವಂತ ಬಿಲ್ಡಿಂಗ್ ತೊಗೊಂಡವನೆ ಸ್ಟಾಕ್ ಮಾರ್ಕೆಟಲ್ಲಿ ಏನ್ ಮಾಡಿಬಿಟ್ಟು. ಅಲ್ಲಿ ಅಪಾರ್ಟ್ಮೆಂಟ್ ಕಾಣಿಸ್ತಾ ಇದೆಯಲ್ಲ, ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವಾಗ ಒಂಚೂರು ಅದ್ರ ಮೇಲೆ ಒಂಚೂರು ಕೇಸ್ಗಳು ನಡೀತಾ ಇದೆ. ಅದಕ್ಕೆ ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೀನಿ, ನೋಡ್ಕೊಳ್ಳಿ, ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ಇವನ ಹತ್ರ ಯಾವ್ಯಾವ ಕಾರ್ ಇದೆ ಅಂದರೆ ಯಾವ್ದಾವ್ದು ಮಿನಿ ಕೂಪರು, ಲ್ಯಾಂಡ್ ರೋವರು, ರೇಂಜ್ ರೋವರು, ಆಮೇಲೆ ಅಷ್ಟೇ ಯಾಕೆ ಬರ್ರಿ ಇದೆ ನೋಡ್ರಿ. ನೋಡ್ರಿ ರೋಲ್ಸ್ ರಾಯ್ಸ್. ಈಗ ಈ ಥರ ಕಾಲ್ ಲೇಟ್ ಮಾಡ್ಕೊಂಡು ಕುಂಟ ಆಗ್ಬಿಟ್ಟವನೆ ಅಷ್ಟೇ. ರೋಲ್ಸ್ ರಾಯ್ಸ್ ಯಾರ್ಯಾರಿಗೆ ಬೇಕು ನೋಡ್ಕೊಳ್ಳಿ ಅಷ್ಟೇ. ಎರಡೇ ಫೋಟೋ ತೆಕ್ಕೊಂಡಿರೋದು ಅವನು. ಜಾಸ್ತಿ ತೆಕ್ಕೊಂಡ್ರೆ ಶೋಕಿಗಳು ಜಾಸ್ತಿ ಆಗುತ್ತೆ ಅಂತ ತೆಕ್ಕೊಂಡಿಲ್ಲ ಅವನು. ಅದೇನಬಿ ಎಲ್ಲ ಸುಮ್ಮನೆ ಡೌಗಳು ಅಷ್ಟೇ. ಅದು ಆ್ಯಕ್ಚುಲಿ ನನ್ನ ಕ್ಲೈಂಟ್, ನನಗೆ ಗೊತ್ತಿರೋ ಕ್ಲೈಂಟ್ ಅದು. ಅವ್ರ ಮಗಳದ್ದು ಆರ್ಡ್ರು ವೆಡ್ಡಿಂಗ್ ಶೂಟ್ ನಾನೇ ಮಾಡಿದ್ದು. ಸೊ ಅವಾಗ ತಂದಿದ್ರು ಅವ್ರ ಡ್ಯಾಡಿ. ಮಚ್ಚಿಯ ಆ ವೆಡ್ಡಿಂಗ್ ಶೂಟಿಗೆ ಎಷ್ಟು ಇಸ್ಕೊಂಡಿದ್ದೆ? 12 ಲಕ್ಷ ಫುಲ್ ಬರೀ 2 ದಿನಕ್ಕೆ. ತುಂಬ ಎಕ್ಸ್ಪೆನ್ಸಿವ್ ಗಾಯ್ಸ್ ಇವನು, ತುಂಬ ಎಕ್ಸ್ಪೆನ್ಸಿವ್. 12 ಲಕ್ಷ ಚಾರ್ಜ್ ಮಾಡಿದ್ದೆ. ಅವ್ರ ಮನೆ ಬೀಗ್ರೂಟಕ್ಕೆ ಹೆಚ್ಚು ಕಮ್ಮಿ ಒಂದು 15,000 ಜನ ಬಂದಿದ್ರು. ಸೊ ಅವಾಗ 22 ಲಕ್ಷ ಚಾರ್ಜ್ ಮಾಡಿದ್ದೆ. ಅಲ್ಲೇ ಆಯ್ತಲ್ಲ ದುಡ್ಡು. 12 + 22 ಎಷ್ಟು? 34,000 ಅಂದ್ರೂ ಎಷ್ಟು ಮಚ್ಚಿ? 34 ಲಕ್ಷ. 34 ಲಕ್ಷ ಅಂದ್ರೂ ನಿಂಗೆ ಖರ್ಚೆಷ್ಟು ಬಿದ್ದಿರುತ್ತಾ? ಅದೆಲ್ಲ ಎಕ್ಸ್ಪೋಸ್ ಮಾಡಲ್ಲ ನಿಮಗೆ. ಸಾರಿ ಹೆಚ್ಚು ಕಮ್ಮಿ. ಅವಾಗ ಎಷ್ಟು ಕ್ಯೂಟ್ ಆಗಿದೆ ಗೊತ್ತೇನೋ ನಾನು. ಬಾರಪ್ಪ ನಿನ್ನ ಕ್ಯೂಟ್ನೆಸ್ ಕಂಡಿದ್ದೀನಿ ನಾನು. ಬರೀ ಡವ್ಗಳು
ನಾನು ನೋಡಿ ಎಷ್ಟು ಕ್ಯೂಟಾಗಿ ನೋಡಿ. ಹ್ಯಾಂಡ್ಸಮ್ ಆಗಿದ್ದೀನಿ. ದಿಸ್ ಈಸ್ ಮೈ ಫೇವ್ರೆಟ್ ಸ್ಲಿಪ್ಪು. ಈಸಿ Slip. ಫಾರ್ ರನ್. ಯಾವುದೇ ಇದು ಎಲ್ಲೋ ಇದು ಮಂಗಳೂರಲ್ಲಿ 100 ರೂಪಾಯಿದು 100 ರೂಪಾಯಿ ಚಪ್ಪಲಿ. ಗೂಗಲಲ್ಲಿ ಸರ್ಚ್ ಮಾಡಿ ಈಸಿ ಫಾರ್ ರನ್ ಚಪ್ಪಲಿ ಎಷ್ಟು ಅಂತ ಗೊತ್ತಾಗುತ್ತೆ. ನೀವು ಫಸ್ಟ್ ಕಾಪಿ ತಗೊಳಕ್ ನೀನೇ ಬೇಕಾ? ಒರಿಜಿನಲ್ಲು ಅಬ್ರಾಡ್ ಇಂದ ನಮ್ ಚಿಕ್ಕಪ್ಪ ತಂದ್ಕೊಟ್ಟಿದ್ದು. ಇದ್ರ ಬಿಲ್ ಇನ್ನ ಇವಾಗ್ಲೂ ಇದೆ ಬಿಲ್ಲು. ತೋರ್ಸು. ಬೀರಲ್ಲಿ ಎತ್ತಿಟ್ಟವ್ರೆ ಗಂಡು. ಹಿಂಗೇನೋ ಗೊತ್ತು ನನ್ ಬರೀ ಡೌಗಳು. ಆಯ್ತು ಬಿಡಪ್ಪ. ಕ್ರಾಕ್ಸ್ ತೋರಿಸ್ಲಾ? ಸರಿ ಸರಿ. ಬೈ ಮಚ್ಚಿ. ಮೀಟ್ ಯು ಟುಮಾರೋ. ಓಯ್ ಸಂಜೆ ಬರ್ತೀನಿ. ಏನಕ್ಕೆ ಬರ್ತೀನಿ? ಬರ್ಬೇಡ. ನಾವು ನೀನೇನು ಹೇಳೋದು? ನಮ್ಮನೆ ನನ್ನ ಇಷ್ಟ ಕಣೋ. ಹೆಂಗೋ ತೆಗಿಯೋದಿದು ಮನೆ ನಂದು ಅಂತೀಯ, ಬೋಲ್ಟ್ ತೆಗಿಯಕ್ ಬರಲ್ಲ ನಿನಗೆ. ಏನು ಹೊಸ ಮನೆ ಅಲ್ವಾ, ಗೊತ್ತಿಲ್ಲ ಅಷ್ಟೇ. ಹೌದಪ್ಪ, ಹೌದು ನಿಜ. ನಮ್ಮನೇನು ಬಿಟ್ಕೊಟ್ಟಿದ್ದೀನಿ ನಿಮಗೆ. ಓಕೆ ಬಾಯ್. ಹುಷಾರು. ಏಯ್ ಆಮೇಲೆ ಬರ್ತೀನಿ. ID ಕ್ರಿಯೇಟ್ ಮಾಡಿಕೊಡು. ಹಾಂ ಸರಿ. ನಮ್ಮಮ್ಮ ಬೈತವ್ರೆ ಗೈಸ್. ಎಷ್ಟು ಎಲ್ಲೋದ್ರೂ ಅಲ್ಲೇ ಇರ್ತೀಯಲ್ಲ, ಬಾ ಬೇಗ. ನಾನು ಅವನ್ನ ಬರೀ ನೋಡ್ಕೊಂಬರ್ತೀನಿ ಅಂತ ಹೇಳಿ ಬಂದಿದ್ದು. ಏನು ಎಲ್ಲೋದ್ರೂ ಅಲ್ಲೇ ಇರ್ತೀಯ, ಬರೋದೇ ಇಲ್ವಲ್ಲ ಅಂತ ಬೈತಾಯಿದ್ರು. ಬಾ ಮನೇಲಿ ಕೆಲಸ ಐತೆ ಬಾ ಅಂತ ಹೇಳಿದರು. ಸೊ ಅಲ್ಲಿಂದ ಹೊರಟೆ. ಈಗ ಹೊರಟ್ಬಿಟ್ಟು ಮನೆ ಕಡೆ ಹೋಗ್ತಾ ಇದ್ದೀನಿ. ಸೊ ಗಾಯ್ಸ್, ನಮ್ಮಮ್ಮ ಜ್ಯೂಸ್ ಕುಡಿಬಾ, ಹೀಟ್ ಆಗಿಬಿಟ್ಟಿದೆ ತುಂಬ, ಅದಕ್ಕೋಸ್ಕರ ಜ್ಯೂಸ್ ಕುಡಿಬಾ ಅಂತ ಹೇಳ್ತಾನೆ ಅವರೇ. ಬಟ್ ನನಗೆ ಎದ್ದೋಗೋಕ್ಕೆ ಮೂಡಿಲ್ಲ. ಸೊ ನಾನು ಇಲ್ಲಿಗೆ ಪಾರ್ಸಲ್ ಮಾಡಿಸ್ಕೊಂಡ್ಬನ್ನಿ ಅಂತ ಹೇಳಿದೆ. ಅದಕ್ಕೆ ಇಲ್ಲ ಪಾರ್ಸಲ್ ಮಾಡಿಸ್ಕೊಂಡು ಬಂದರೆ ಕಡಿಮೆ ಆಗುತ್ತೆ, ನೀನೇ ಬಂದುಬಿಟ್ಟು ಕುಡಿ ಅಂತ ಹೇಳಿದ್ರು. ನಾನು ಯೋಚನೆ ಮಾಡ್ತಾಯಿದ್ದೀನಿ, ಫೋನಲ್ಲಿ ಬೇರೆ ಸ್ವಲ್ಪ ಚಾರ್ಜ್ ಇಲ್ಲ. ಸೊ 8 ಗಂಟೆ ಮೇಲೆ ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮಮ್ಮ ಫೋನ್ ಮಾಡಿ ತಲೆ ತಿಂತಾನೆ ಅವರೇ. ಗಾಡಿ ಬೇರೆ ಇಲ್ಲ, ನಮ್ಮ ಅಕ್ಕ ತೊಗೊಂಡೋಗೋಳು ಎಲ್ಲ ಗಾಡಿನ. ಅವ್ರು ಬಂದಮೇಲೆ ಹೋಗಬೇಕು. ನಾನು ನಡ್ಕೊಂಡೋಗೋ ಸೀನೆಲ್ಲ ಇಲ್ಲ, ಯಾಕಂದರೆ ನನಗೆ ಸ್ವಲ್ಪ ಕಾಲು ನೋವು ಜಾಸ್ತಿ ಆಗಿಬಿಟ್ಟಿದೆ. ಹೋಮ್ ವರ್ಕೌಟ್ ಮಾಡ್ತೀನಿ, ಅದಕ್ಕೋಸ್ಕರ ಕಾಲು ನೋವು ಜಾಸ್ತಿ ಆಗಿಬಿಟ್ಟಿದೆ. ಸೊ ನೋಡೋಣ ಇಲ್ಲಿ ಏನಾಗುತ್ತೆ. ಪಾಪ ಇಳಿಯೋಕ್ಕಾಗ್ತಿಲ್ಲ ನಿಮಗೆ. ಬೇಕಾಗಿತ್ತಾ ಗೈಸ್? ಆಗಿದ್ದೆಲ್ಲ ನನ್ನಿಂದಾನೆ ಅಂತ ಅನ್ಕೊಂಬಿಡಿ. ನಾನೇ ಹೊರನ್ ಮಾಡಿ ಹೋಗೋಣ ಅಂತ ಹೇಳಿದ್ದು, ಅದಕ್ಕೋಸ್ಕರ ಪಾಪ. ಹಾಯ್ ಮಾಡೋ. ಹಾಯ್ ಗಾಯ್ಸ್, ಮತ್ತೆ ಸಿಗ್ತಾ ಇದ್ದೀನಿ ಗಾಯ್ಸ್. ಸ್ನ್ಯಾಪ್ ಅಲ್ಲ ಕಣೋ, ಬ್ಲಾಗು. ಇಷ್ಟ ಆಗಿದ್ರೆ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್ ಹೊಡೆದು ಬೆಲ್ ಐಕಾನ್ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಓಕೆ, ಹ್ಯಾವ್ ಎ ಗ್ರೇಟ್ ಡೇ. ಥ್ಯಾಂಕ್ ಯು. ಬಾಯ್.